ನಮಸ್ಕಾರ. ಎನ್ಆರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ. ಇಂದು ಶನಿವಾರ. ನಾನು ಭಾಗ್ಯ ನಂಜುಂಡಸ್ವಾಮಿ. ಸುದ್ದಿಗಳ ವಿವರ. ವಿಶ್ವದ 210 ದೇಶದಲ್ಲಿ 30 ಲಕ್ಷ ರೋಟರಿ ಸದಸ್ಯರು ಸಕ್ರಿಯವಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ರೋಟರಿ 3180ರ ಜಿಲ್ಲಾ ರಾಜ್ಯಪಾಲ ಕೆ. ಪಾಲಾಕ್ಷ ತಿಳಿಸಿದರು. ಅವರು ಬುಧವಾರ ಸಂಜೆ ತಾಲೂಕಿನ ಕಣಿವೆಯಲ್ಲಿ ರೋಟರಿ ಜಿಲ್ಲೆ 3182ರ ರಾಜ್ಯಪಾಲರ ಅಧಿಕೃತ ಭೇಟಿ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಮಾತನಾಡಿದರು. ಈ ವರ್ಷ ರೋಟರಿ ಜಿಲ್ಲೆ 3182ರಲ್ಲಿ ಎಲ್ಲರ ಒಳಿತಿಗಾಗಿ ಒಗ್ಗೂಡೋಣ ಎಂಬ ಧ್ಯೇಯ ವಾಕ್ಯದೊಂದಿಗೆ ಎಲ್ಲರೂ ಕೆಲಸ ಮಾಡುತ್ತಿದ್ದೇವೆ. ನಮ್ಮ ಜಿಲ್ಲೆಯಲ್ಲಿ 87 ಕ್ಲಬ್ಗಳಿವೆ. ಪ್ರಪಂಚದ ನೈಸರ್ಗಿಕ ವಿಕೋಪ ಉಂಟಾದಾಗ ರೋಟರಿ ಸಂಸ್ಥೆ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡುತ್ತದೆ. ಭಾರತ ದೇಶದಲ್ಲಿ ರೋಟರಿ ಸಂಸ್ಥೆಯಿಂದ 2000 ಮಕ್ಕಳಿಗೆ ಹೃದಯ ಶಸ್ತ್ರಚಿಕಿತ್ಸೆ ಮಾಡಲಾಗಿದೆ ಎಂದರು. ರೋಟರಿ ಜಿಲ್ಲೆ ಪೂರ್ವ ರಾಜ್ಯಪಾಲೆ BC ಗೀತಾ ಅವರು ನೂತನವಾಗಿ ನಿರ್ಮಿಸಿರುವ ನಾಗಚಂದ್ರ ವೇದಿಕೆ ಕಲಾರಂಗವನ್ನು ಲೋಕಾರ್ಪಣೆ ಮಾಡಿ ಮಾತನಾಡಿ, ನರಸಿಂಹರಾಜಪುರ ರೋಟರಿ ಕ್ಲಬ್ ಕಳೆದ 10 ತಿಂಗಳಲ್ಲಿ 95 ಸಮಾಜಮುಖಿ ಕಾರ್ಯಕ್ರಮ ಮಾಡಿದೆ. ರೋಟರಿ ಅಧ್ಯಕ್ಷ ಕಣಿವೆ ವಿನಯ್ ಅವರು ತಮಗೆ ಜನ್ಮ ನೀಡಿದ ತಂದೆ ತಾಯಿಯ ಋಣ ತೀರಿಸುವ ಕೆಲಸ ಮಾಡಿದ್ದಾರೆ ಎಂದು ಶ್ಲಾಘನೆ ವ್ಯಕ್ತಪಡಿಸಿದರು. ಸಭೆಯ ಅಧ್ಯಕ್ಷತೆಯನ್ನು ರೋಟರಿ ಕ್ಲಬ್ ಅಧ್ಯಕ್ಷ ಕಣಿವೆ ವಿನಯ್ ವಹಿಸಿದ್ದರು. ಅತಿಥಿಗಳಾಗಿ ರೋಟರಿ ಜಿಲ್ಲೆ 3182ರ ಉಪ ರಾಜ್ಯಪಾಲ ರಾಜಗೋಪಾಲ್ ಜೋಶಿ, ರೇಖಾ ಪಾಲಾಕ್ಷ, ರೋಟರಿ ಕ್ಲಬ್ ಕಾರ್ಯದರ್ಶಿ ಕಟಗಳಲ್ಲಿ ಲೋಕೇಶ್, ಝೋನಲ್ ಲೆಫ್ಟಿನೆಂಟ್ ನಟರಾಜ್ ಗೋಗಟೆ, ವಾಗ್ಮಿ ದಾಮೋದರ ಶರ್ಮಾ, ರೋಟರಿ ಕ್ಲಬ್ ನಿಯೋಜಿತ ಅಧ್ಯಕ್ಷ PS ವಿದ್ಯಾನಂದ ಕುಮಾರ್ ಇದ್ದರು. ಇದೇ ಸಂದರ್ಭದಲ್ಲಿ ನಿವೃತ್ತ ಶಿಕ್ಷಕ RD ರವೀಂದ್ರ ಹಾಗೂ ನಿಲುಗುಳಿ ಪದ್ಮನಾಭ ಅವರನ್ನು ಸನ್ಮಾನಿಸಲಾಯಿತು. ಪ್ರಧಾನಮಂತ್ರಿ ಸತ್ರು ಕೂಡ ಅರ್ಧ ಗಂಟೆಗೆ ಜನ ಪ್ರಧಾನಮಂತ್ರಿ ಬಂದ್ರೆ ಕೇಳೋದಿಲ್ಲ, ಶವ ಬಂತ ಕೇಳ್ತಾರೆ. ಅಂದ್ರೆ ಜನ ಏನಾದ್ರೂ ತೀರ್ಮಾನ ಮಾಡಬೇಕು ಅಂತ ಹೇಳಿದ್ರೆ ಆತನ ವ್ಯಕ್ತಿತ್ವವನ್ನ ತೂಕ ಮಾಡಿ ಆತನನ್ನ ನೆನಪಿಟ್ಕೊಳ್ತಾರೆ. ಯಾಕೆ ನಾನು ಈ ಮಾತನ್ನು ಹೇಳ್ತೇನೆ ಅಂತ ಹೇಳಿದ್ರೆ, ನನಗೆ ನಾವೇನು ಕೆಲಸಗಳನ್ನ ಮಾಡ್ತೇವೆ ಅಥವಾ ದುಡ್ಡನ್ನು ಸಂಪಾದನೆ ಮಾಡ್ತೇವೆ, ಅದು ನಮ್ಮೆದುರುಗಡೆ ಕೂತ್ಕೊಂಡು ಅಳ್ತಾ ಇರೋರ ಪಾಲಾಗ್ತದೆ ಅಂತಂದ್ರೆ ನಾವು ಸತ್ತ ನಂತರ. ಅದೇ ನಾವು ಮಾಡ ಸರ್ ಬನ್ನಿ. ಆಯ್ತಾ? ಮಕ್ಕಳಿಗೆ ಪಠ್ಯ ಶಿಕ್ಷಣದ ಜೊತೆಗೆ ಮಕ್ಕಳ ಜೀವನಕ್ಕೆ ಅಗತ್ಯವಾಗಿರುವ ಮೌಲ್ಯಗಳನ್ನು ಸಹ ಕಲಿಸಲಾಗುತ್ತಿದೆ ಎಂದು ಜೀವನ್ ಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆಯ ಉಪಾಧ್ಯಕ್ಷ ಹಾಗೂ ಸೆಂಟ್ ಮೇರಿಸ್ ಆರ್ಥೋಡಾಕ್ಸ್ ಸಿರಿಯನ್ ಚರ್ಚ್ನ ಫಾದರ್ ಬೆನ್ನಿ ಮ್ಯಾಥ್ಯೂ ಹೇಳಿದರು. ಅವರು ಗುರುವಾರ ರಾತ್ರಿ ಪಟ್ಟಣದ ಜೀವನ್ ಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಡೆದ ಕಲಾ ಸಂಭ್ರಮ 2025-26ರ ಶಾಲಾ ವಾರ್ಷಿಕೋತ್ಸವಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಜೀವನ್ ಜ್ಯೋತಿ ಆಂಗ್ಲ ಮಾಧ್ಯಮ ಶಾಲೆಯು ಕಳೆದ 17 ವರ್ಷಗಳಿಂದಲೂ ಸತತವಾಗಿ SSLCಯಲ್ಲಿ 100% ಫಲಿತಾಂಶ ಪಡೆಯುವ ಮೂಲಕ ಜಿಲ್ಲೆಯಲ್ಲಿ ವಿಶಿಷ್ಟ ಸ್ಥಾನ ಹೊಂದಿದೆ ಎಂದರು. ವಾರ್ಷಿಕ ವರದಿ ವಾಚನ ಮಾಡಿ ಮಾತನಾಡಿದ ನಿಕಟಪೂರ್ವ ಕಾರ್ಯದರ್ಶಿ KT ಎಲ್ದೋ, 1988ರಲ್ಲಿ ಆರಂಭವಾದ ಜೀವನ್ ಜ್ಯೋತಿ ಶಾಲೆ ನರಸಿಂಹರಾಜಪುರ ಪಟ್ಟಣದ ಪ್ರಥಮ ಆಂಗ್ಲ ಮಾಧ್ಯಮ ಶಾಲೆಯಾಗಿದೆ ಎಂದರು. ಜೀವನ್ ಜ್ಯೋತಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕ ಪೀಟರ್ ಬಾಬು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಸಭೆಯಲ್ಲಿ ಶಾಲಾ ಆಡಳಿತ ಮಂಡಳಿಯ ಕಾರ್ಯದರ್ಶಿ ರಿತಿನ್ರಾಜ್ ಪೌಲ್, ಪೋಷಕ ಪಾಲಕರ ಸಂಘದ ಅಧ್ಯಕ್ಷ ಜೆ ಜೋಫಿ, ಕಾರ್ಯದರ್ಶಿ ಮೇರಿ ಕುರಿಯಚ್ಚನ್, ಶಾಲಾ ಆಡಳಿತ ಮಂಡಳಿಯ ಖಜಾಂಚಿ PP ಎಲ್ದೋ, ಸದಸ್ಯರಾದ KP ಬೆನ್ನಿ, ಕಮಲ್ ಜೇಕಬ್, MM ಬೇಸಿಲ್, AP ರಾಜೇಶ್, MP ಪೌಲೋಸ್, KV ಸಾಜು ಇದ್ದರು. ಇದೇ ಸಂದರ್ಭದಲ್ಲಿ ಯೋಧ ಮಿಲ್ಟನ್ ವರ್ಗೀಸ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ವಿದ್ಯಾರ್ಥಿಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಿತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏಪ್ರಿಲ್ 12 ಹಾಗೂ 13ರಂದು ಎನ್ಆರ್ಪುರಕ್ಕೆ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ 2 ದಿನಗಳ ಕಾಲ ಪಟ್ಟಣದ ಅಂಬೇಡ್ಕರ್ ವೃತ್ತದಿಂದ ಪ್ರವಾಸಿ ಮಂದಿರದವರೆಗೆ ಯಾವುದೇ ವಾಹನಗಳು ಸಂಚರಿಸುವಂತಿಲ್ಲ ಹಾಗೂ ಈ ರಸ್ತೆಯ ಬದಿಯಲ್ಲಿ ಮನೆಯ ಮಾಲೀಕರು ತಮ್ಮ ವಾಹನವನ್ನು ರಸ್ತೆಯಲ್ಲಿ ನಿಲ್ಲಿಸಬಾರದು ಎಂದು ಪೊಲೀಸ್ ಪ್ರಕಟಣೆ ತಿಳಿಸಿದೆ. ಮುಖ್ಯಮಂತ್ರಿಗಳ ಕಾರ್ಯಕ್ರಮಕ್ಕೆ ಬರುವವರು ತಮ್ಮ ವಾಹನವನ್ನು ಅಂಬೇಡ್ಕರ್ ಸರ್ಕಲ್ನಿಂದ ಪೇಟೆ ಆಂಜನೇಯ ಸ್ವಾಮಿ ದೇವಸ್ಥಾನ, ಹಳೆಯ ಅಂಚೆ ಕಚೇರಿ ರಸ್ತೆ, ಮೇದರ ಬೀದಿಯ ಮೂಲಕ ಹೋಗಿ ಖಾಲಿ ಇರುವ ಲೇಔಟ್ನಲ್ಲಿ ಪಾರ್ಕಿಂಗ್ ಮಾಡಬೇಕು. VIP ವಾಹನಗಳಿಗೆ JK ಸಾಮಿಲ್ ಎದುರು ಇರುವ ಖಾಲಿ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದೆ ಎಂದು ಪ್ರಕಟಣೆಯಲ್ಲಿ ತಿಳಿಸಿದೆ. ವಂದನೆಗಳು.